ಗುಡ್ ಈವ್ನಿಂಗ್ ಗೆಳೆಯರೆ, ಹೇಗಿದ್ರೆ ಎಲ್ಲರೂ. ಸೊ ಇವಾಗ ನಾವು ಮ್ಯೂಚುವಲ್ ಫಂಡ್ ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ, ಮ್ಯೂಚುವಲ್ ಫಂಡ್ ಕ್ಯಾಲ್ಕುಲೇಷನ್ ಮಾಡೋಣ. ನಾನು ಇವಾಗ ಫ್ರೆಶ್ ಅಕೌಂಟ್ ಓಪನ್ ಮಾಡಿದ್ದೀನಿ ಇನ್ ದ ನೇಮ್ ಆಫ್ ಮೈ ವೈಫ್ ಫಾರ್ ಮೈ ಸೆಕೆಂಡ್ ಚೈಲ್ಡ್ಗೋಸ್ಕರ. ಓಕೆ, ನಾನು ಇವಾಗ ಅವ್ರ ಬೆನಿಫಿಟ್ಗೋಸ್ಕರ ರೈಟ್ ನಾವು ಆ್ಯಡೆಡ್ 500 ಓನ್ಲಿ, ಬಟ್ ಇನ್ ಫ್ಯೂಚರ್ ನಾನು ಆ್ಯಡ್ ಮಾಡ್ತಾ ಇರ್ತೀನಿ ಅದಕ್ಕೆ. ಓಕೆ, ಸೊ ಇವಾಗ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಮ್ಯೂಚುವಲ್ ಫಂಡ್ ಅಂದರೆ ಏನು, ಅದರಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದೆಲ್ಲ ಡೀಟೇಲಾಗಿ ನಿಮಗೆ ನಾನು ಆಮೇಲೆ ಒಂದು ಸ್ಪೆಷಲ್ ವಿಡಿಯೋ ಆ್ಯಡ್ ಮಾಡ್ತೀನಿ ಇದರಲ್ಲಿ. ಓಕೆ, ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಇಲ್ಲಿ ಅಪ್ಲಿಕೇಶನ್ ಇದೆ, ನಮ್ಮ ಅಪ್ಲಿಕೇಶನು, ಅದರಲ್ಲಿ ನಾವು ವರ್ಕಿಂಗ್ ಮಾಡೋಣ. ಸೊ ಸಪೋಸ್ ಒಂದು ಎಕ್ಸಾಂಪಲ್ ಇಟ್ಕೊಳ್ಳಿ, 1,000 ಎವ್ರಿ ಮಂತ್ ನೀವು ಇನ್ವೆಸ್ಟ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಸೊ ಡ್ಯೂರೇಷನ್ ಈಸ್ ಫಾರ್ 20 ಇಯರ್ಸ್. ಮ್ಯೂಚುವಲ್ ಫಂಡ್ ನೀವು ಎಷ್ಟು ಲಾಂಗ್ ಇಡ್ತೀರೋ ಅಷ್ಟು ನಿಮಗೆ ಬೆನಿಫಿಟ್ ಕೊಡುತ್ತೆ. ಇದೇ ಒಂದು 10 ವರ್ಷ ಹಿಂದ್ಗಡೆ ನಾವು ಇನ್ವೆಸ್ಟ್ ಮಾಡಿದರೆ ಇವಾಗ ನಮ್ಮ ಹತ್ರ ಎಷ್ಟು ಅಮೌಂಟ್ ಇರುತ್ತೆ ಅನ್ನೋದನ್ನು ನೀವು ಇದರಲ್ಲಿ ಕ್ಯಾಲ್ಕುಲೇಷನ್ ಮಾಡಬಹುದು. ಓಕೆ, ಮಿನಿಮಮ್ ರೇಟ್ ಆಫ್ ರಿಟರ್ನ್ ಐ ಆಮ್ ಎಕ್ಸ್ಪೆಕ್ಟಿಂಗ್ 15%. ವರ್ಸ್ಟ್ ಕೇಸಲ್ಲಿ 15% ಹಿಡಿದೀನಿ. ಮಾರ್ಕೆಟಲ್ಲಿ 20%, 25%, 30% ಕೊಡ್ತಾ ಇದೆ, ಬಟ್ ನಾವು ವರ್ಸ್ಟ್ ಕೇಸಲ್ಲಿ 15% ಹಿಡಿದಿದ್ದೀನಿ. ಓಕೆ, ಸೊ 15%ಅಲ್ಲಿ ವಿತೌಟ್ ಎನಿ ಎಡಿಷನ್, ನಾನು ಎಕ್ಸ್ಟ್ರಾ ಎವ್ರಿ ಇಯರ್ ಏನೂ ಎಡಿಷನ್ ಮಾಡ್ತಿಲ್ಲ, ಆದರೂ ನನಗೆ ಬರ್ತಾ ಇರೋ ಪ್ರಾಫಿಟ್ ನೋಡಿರಿ. ಅಂದರೆ ಟೋಟಲ್ ನಮ್ಮ ಇನ್ವೆಸ್ಟ್ಮೆಂಟಾಗಿ ಎಷ್ಟಾಗಿದೆ ಅದರಲ್ಲಿ ಬೆನಿಫಿಟ್ ನೋಡಿ. 2,40,000 ಅರೌಂಡ್ ನಮ್ಮ ಇನ್ವೆಸ್ಟ್ಮೆಂಟ್ ಆಗಿದೆ. 12 lakh ತನಕ ಇದು ಮಿನಿಮಮ್ ಇದೆ, ಇದಕ್ಕಿಂತ ಹೆಚ್ಚು ಬರ್ಬೋದು ಮಿನಿಮಮ್. ಸೊ 12 lakh ತನಕ ನಮಗೆ ಇವಾಗ ರಿಟರ್ನ್ ಬರ್ತಾ ಇದೆ. ಸೊ ಟೋಟಲ್ ಓವರ್ ಆಲ್ 15 lakh rupees ನಮ್ಮ ಕೈಯಲ್ಲಿರುತ್ತೆ ಫಾರ್ 20 year ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಬರೀ 1,000 ಇನ್ವೆಸ್ಟ್ಮೆಂಟ್ ಮಾಡಿದರೆ. ಓಕೆ, ಸೊ ಇದನ್ನೇ ಫಾರ್ ಎಕ್ಸಾಂಪಲ್ ನಾನು ಒಂದು 10% ಎವ್ರಿ ಇಯರ್ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ ಅಂತ ತಿಳ್ಕೊರಿ. ಒಂದು 10% ಎವ್ರಿ ಇಯರ್. ಓಕೆ, ಒಂದು 10% ಎವ್ರಿ ಇಯರ್ ನಾನು ಇನ್ಕ್ರೀಸ್ ಮಾಡಿದಾಗ ನನ್ನ ಅಮೌಂಟ್ ಆಗಿರುತ್ತೆ ಎಷ್ಟು, 6 lakh. ಬಟ್ ನನ್ನ ಹತ್ರ ಬರ್ತಾಯಿದೆ ಎಷ್ಟು ಬರುತ್ತೆ, ಎಷ್ಟು 27 lakh ಮಿನಿಮಮ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನು ಪರ್ಸೆಂಟೇಜ್ ಸ್ವಲ್ಪ ಮೇಲ್ಗಡೆ ಏರಿಸಿ ನೋಡಿರಿ. ನಾನು ವರ್ಸ್ಟ್ ಕೇಸ್ ಹಿಡಿದಿದ್ದೀನಿ, ಸ್ವಲ್ಪ ಮೇಲ್ಗಡೆ ಏರಿಸಿದ್ರೆ ಇದರ ರಿಟರ್ನ್ ಬೇರೆಯೇ ಆಗುತ್ತೆ, ಡ್ರಾಮೆಟಿಕಲಾಗಿ ರಿಟರ್ನ್ ಚೇಂಜ್ ಆಗುತ್ತೆ. ನೀವು ನೋಡ್ಬೋದು, ಇದು ಮ್ಯೂಚುವಲ್ ಫಂಡಲ್ಲಿ ಪ್ರೆಸೆಂಟ್ ವರ್ಕ್ ನಡೀತಾ ಇದೆ. ಅಂದರೆ ಲಾಸ್ಟ್ ಯಾವಾಗ ಮ್ಯೂಚುವಲ್ ಫಂಡ್ ಸ್ಟಾರ್ಟ್ ಆಗಿದೆ, ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗಿದೆ, ಆವಾಗಿಂದ ಈ ಸ್ಟ್ರಾಟಜಿ ನಡೀತಾನೇ ಇದೆ. ನಮ್ಗನಿಸುತ್ತೆ ಅಷ್ಟು ವರ್ಷ ಇಟ್ಟರೆ ಏನಪ್ಪ, ನಮಗೆ ಆ ಟೈಮಲ್ಲಿ ಏನು ವ್ಯಾಲ್ಯೂ ಇರ್ತದೆ ಏನು ಅಂತ ಡೌಟಲ್ಲಿದ್ದರೆ ನಾವು ಇದೇ ಥರ ಇರ್ತೀವಿ. ಸೊ ಸ್ಟಾರ್ಟ್ ಇನ್ವೆಸ್ಟಿಂಗ್. 500 ರೂಪಾಯಿ ಆಗಲಿ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿ ಇನ್ವೆಸ್ಟ್ಮೆಂಟ್. ಇವಾಗ ನಾನು 500 ರೂಪಾಯಿ ಹಾಕಿ ನೋಡ್ತೀನಿ, ನಿಮ್ಮ ಕೈಯಿಂದ 500 ರೂಪಾಯಿ ಆಗಲ್ಲ, ಎವ್ರಿ ಮಂತ್ ಆರಾಮಾಗಿ ಮಾಡ್ಬೋದು ರೀ ನೀವು. ಸೊ ಎವ್ರಿ ಮಂತ್ 500 ರೂಪಾಯಿ ಆಗಿದ್ರೆ ಅದನ್ನು ಬೈ 10% ಎವ್ರಿ ಇಯರ್ ಇನ್ಕ್ರೀಸ್ ಮಾಡಿದ್ರೆ ಬೈ 20 years ಇಟ್ ವಿಲ್ ಬಿ ಮಿನಿಮಮ್ 20%. ಅದು 20% ಬಿಡಿ, 15% ಹಿಡಿತೀನಿ ವರ್ಸ್ಟ್ ಕೇಸಲ್ಲಿ. ಆದರೂ ನೀವು 3 ಲಕ್ಷಕ್ಕೆ ನಿಮಗೆ 13 ಲಕ್ಷ ರೂಪಾಯಿ ನಿಮ್ಮ ಹತ್ರ ಇರುತ್ತೆ. 13 ಲಕ್ಷ ಈಸ್ ಅ ನಾಟ್ ಸ್ಮಾಲ್ ಅಮೌಂಟ್. ನೀವು ಬೇಕಾದರೆ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ನೋಡ್ಬೋದು ಗೆಳೆಯರೆ. ಸೊ ದಿಸ್ ಈಸ್ ಹೌ ಮ್ಯೂಚುವಲ್ ಫಂಡ್ ವರ್ಕ್ ಮೈ ಫ್ರೆಂಡ್ಸ್. ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕೇಳಬೇಕಿದ್ರೆ ನನಗೆ ಡೆಫಿನೆಟ್ಲಿ ಕಾಲ್ ಮಾಡ್ಬೋದು. ನನ್ನ ನಂಬರ್ ಇದೆ 9167538956. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ಸ್ ಅ ಲಾಟ್.